ಪ್ರತಿಯೊಬ್ಬ ವ್ಯಕ್ತಿಯ ಬಾಡಿ ಒಂದು ತೆರೆದ ಪುಸ್ತಕ. ಬರೀ ನಿಮಗೆ ಗೊತ್ತಿರಬೇಕಷ್ಟೇ ಅದನ್ನ ಹೇಗೆ ಓದುವುದು ಅನ್ನೋದು. ಯಾಕಂದ್ರೆ ಏನಾದ್ರೂ ನೀವೊಂದು ರೂಮ್ಗೆ ಎಂಟರ್ ಆದ್ರೆ ಆಗ ಜನ ಎಲ್ಲಕ್ಕಿಂತ ಮೊದಲು ಏನ್ ನೋಟಿಸ್ ಮಾಡ್ತಾರೆ? ನೀವೊಂದು ಶಬ್ದ ಹೇಳೋದಕ್ಕಿಂತ ಮುಂಚೆನೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ನಡೆಯೋದ್ರಿಂದ ಹಿಡಿದು ನಿಮ್ಮ ಮಾತಾಡೋ ಸ್ಟೈಲ್ ಡಿಸೈಡ್ ಮಾಡುತ್ತೆ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ಬೇಕಾ ಅಥವಾ ಇಗ್ನೋರ್. ಆದ್ರೆ ಇದು ಕೆಲಸ ಹೇಗೆ ಮಾಡುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮೊದಲು ಈ ಕ್ಲಿಪ್ ನೋಡಿ. ಯಾವ ತರ ನೀವು ನೋಡಿದ್ರು ಇಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ತಮ್ಮ ಕೈ ಮೇಲ್ ಮಾಡಿರ್ಲಿಲ್ಲ. ಅಂದ್ರೆ ಇಲ್ಲಿ ಗೌರ್ ಗೋಪಾಲ್ ಅವರು ಈಸಿಯಾಗಿ ಕಾಮಿಡಿ ಆಗ್ಬಿಡ್ತಿದ್ರು. ಆದ್ರೆ ಇವ್ರು ಹೇಗೆ ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರು ಮುಂದೆ ನೋಡಿ. ಇಲ್ಲಿ ಅವರು ತಮ್ಮ ಫೇಸ್ ಎಕ್ಸ್ಪ್ರೆಷನ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ನ ನರ್ವಸ್ ಹಾಗೂ ವೀಕ್ ಫೀಲ್ ಆಗೋದಕ್ಕೆ ಬಿಡ್ಲಿಲ್ಲ. ಬದಲಿಗೆ ತಮ್ಮ ಸ್ಪೀಕಿಂಗ್ ಅಬಿಲಿಟಿನ ಯೂಸ್ ಮಾಡಿ ಇನ್ನೂ ಹೆಚ್ಚು ಪವರ್ಫುಲ್, ಎನರ್ಜೆಟಿಕ್ ಮತ್ತೆ ಕಾನ್ಫಿಡೆಂಟ್ ಆಗಿ ತಮ್ಮನ್ನ ಪ್ರೆಸೆಂಟ್ ಮಾಡಿದ್ರು. ಮತ್ತೆ ಬೇರೆ ಕಡೆ ಯಾರು ತಮ್ಮ ಬಾಡಿ ಲ್ಯಾಂಗ್ವೇಜ್ ನ ಪವರ್ಫುಲ್ ಯೂಸ್ ಮಾಡೋದಕ್ಕೆ ಆಗಲ್ವೋ ಅವರು ಬೇರೆಯವರು ಮುಂದೆ ನರ್ವಸ್ ಹಾಗೂ ವೀಕ್ ಕಾಣ್ತಾರೆ. ಅದಕ್ಕೆ ಈ ವಿಡಿಯೋದಲ್ಲಿ ನಾವು ಹೈ ಕಾನ್ಫಿಡೆಂಟ್ ಮತ್ತೆ ಹೈ ಸ್ಟೇಟಸ್ ಜನಗಳ ಎಕ್ಸಾಕ್ಟ್ ಪ್ರತಿಯೊಂದು ಪವರ್ಫುಲ್ ಬಾಡಿ ಲ್ಯಾಂಗ್ವೇಜ್ ಡಿಕೋಡ್ ಮಾಡೋದಕ್ಕೆ ಹೋಗ್ತಿದ್ವಿ. ಅದನ್ನ ಯೂಸ್ ಮಾಡಿ ನೀವು ಕೂಡ ಈಸಿಲಿ ಪವರ್ಫುಲ್ ಮತ್ತೆ ಕಾನ್ಫಿಡೆಂಟ್ ಬಾಡಿ ಲ್ಯಾಂಗ್ವೇಜ್ ಬಿಲ್ಡ್ ಮಾಡಬಹುದು. ಯಾಕಂದ್ರೆ ಮುಂದಿನ ಸಲ ಯಾರು ನಿಮ್ಮನ್ನ ಇಗ್ನೋರ್ ಮಾಡುವ ಧೈರ್ಯ ಮಾಡದೇ ಇರೋ ತರ. ಸೊ ಕಮೆಂಟ್ಸ್ ಅಲ್ಲಿ ಬರೀರಿ ಐ ಆಮ್ ಪವರ್ಫುಲ್. ಯಾಕಂದ್ರೆ ಇವತ್ತಿಂದ ಜೀವನ ಬದಲಾಗ್ತಿದೆ. ಮತ್ತೆ ಲಾಸ್ಟ್ ಸ್ಟೆಪ್ ನ ಮಿಸ್ ಮಾಡಬೇಡಿ. ಇಲ್ಲಿ ಟೈಮ್ ಸ್ಟಾಂಪ್ ಆಗಿರ್ತೀನಿ, ಹೋಗಿ ಅಲ್ಲೇ ಡೈರೆಕ್ಟ್ ನೋಡಿ. ಯಾಕಂದ್ರೆ ಆ ಸ್ಟೆಪ್ ಇಲ್ಲದೆ ನೀವು ಒಂದು ಸ್ಟೆಪ್ ನು ಕೂಡ ಪವರ್ಫುಲಿ ನಿಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡೋದಕ್ಕಾಗಲ್ಲ. ಆದ್ರೆ ಅದಕ್ಕಿಂತ ಮೊದಲು ಸ್ಟೆಪ್ ನಂಬರ್ 1, ವಾಕಿಂಗ್. ಬಾಡಿ ಲ್ಯಾಂಗ್ವೇಜ್ ನ ಎಲ್ಲಕ್ಕಿಂತ ಮೊದಲ ಎಕ್ಸ್ಪ್ರೆಷನ್ ನಿಮ್ಮ ವಾಕ್. ಮತ್ತೆ ಫಸ್ಟ್ ಇಂಪ್ರೆಷನ್ ನ ಮತ್ತೊಂದು ಸರಿ ತೋರಿಸೋ ಚಾನ್ಸ್ ಕೂಡ ಸಿಗಲ್ಲ. ನೀವು ಇದನ್ನ ಸಾಮಾನ್ಯವಾಗಿ ನೋಟಿಸ್ ಮಾಡಿರ್ತೀರಾ. ಹಾವು ಯಾವಾಗ ಜನರನ್ನ ಹೆದರಿಸಬೇಕಿರುತ್ತೋ ಅಥವಾ ತನ್ನ ಡಾಮಿನೆನ್ಸ್ ತೋರಿಸಬೇಕಿರುತ್ತೋ ಆಗ ಅದು ತನ್ನ ಸೆಡೆ ಎತ್ತುತ್ತೆ. ಯಾಕಂದ್ರೆ ಅದು ತನ್ನ ಕಾನ್ಫಿಡೆಂಟ್ ಆಗಿ ದೊಡ್ಡವನಾಗಿ ತೋರಿಸೋದಕ್ಕೆ. ಸೇಮ್ ಪ್ರಿನ್ಸಿಪಲ್ ನ ಒಬ್ಬ ಆಲ್ಫಾ ಮೇಲ್ ಕೂಡ ಯೂಸ್ ಮಾಡ್ತಾನೆ. ಇದರಿಂದ ಕ್ಲಿಯರ್ ಆಗಿ ಕಾಣುತ್ತೆ ಅವನೊಬ್ಬ ಹೈ ಟೆಸ್ಟೋಸ್ಟೆರಾನ್ ಕಾನ್ಫಿಡೆಂಟ್ ವ್ಯಕ್ತಿ ಅಂತ. ಅದಕ್ಕೆ ಆಕ್ಟಿಂಗ್ ಸ್ಕೂಲ್ಸ್ ಅಲ್ಲಿ ಎಲ್ಲಕ್ಕಿಂತ ಮೊದಲು ಕಲಿಸ್ತಾರೆ ವಾಕ್ ಹೇಗ್ ಮಾಡೋದು ಅಂತ. ಯಾಕಂದ್ರೆ ಸ್ಕ್ರೀನ್ ಮೇಲೆ ಒಬ್ಬ ಹೀರೋ ಅಥವಾ ಆಲ್ಫಾ ಮೇಲ್ ನ ಐಡೆಂಟಿಟಿ ಎಲ್ಲಕ್ಕಿಂತ ಮೊದಲು ಅವನು ನಡೆಯೋ ರೀತಿಯಿಂದಾನೆ ಗೊತ್ತಾಗುತ್ತೆ. ಅದಕ್ಕೆ ವಾಕ್ ಮಾಡಬೇಕಾದ್ರೆ ಸದಾ ಈ ಪಾಯಿಂಟ್ಸ್ ನ ಗಮನದಲ್ಲಿಡಿ. ಫಸ್ಟ್, ಸ್ಟ್ರೈಟ್ ಪೋಸ್ಚರ್. ಯಾವಾಗ ವಾಕ್ ಮಾಡ್ತಿರೋ ಆಗ ನಿಮ್ಮ ಬ್ಯಾಕ್ ನ ಸೀದಾ ಇಡಿ, ಶೋಲ್ಡರ್ಸ್ ರಿಲ್ಯಾಕ್ಸ್ ಇಡಿ ಮತ್ತೆ ಚೆಸ್ಟ್ ನ ಸ್ವಲ್ಪ ಓಪನ್. ಇದು ಇನ್ಸ್ಟೆಂಟ್ಲಿ ನಿಮ್ಮನ್ನ ಕಾನ್ಫಿಡೆಂಟ್ ತೋರಿಸುತ್ತೆ. ಬದಲಿಗೆ ನೀವು ಒಳಗಿಂದ ನರ್ವಸ್ ಇದ್ರು ಸರಿ. ಸೆಕೆಂಡ್, ಐ ಲೈನ್. ಸದಾ ಮುಂದೆ ನೋಡಿ, ಕೆಳಗಡೆ ನೋಡ್ಕೊಂಡು ನಡೆಯೋದು ನಿಮ್ಮನ್ನ ಇನ್ಸೆಕ್ಯೂರ್ ತೋರಿಸುತ್ತೆ. ಲೈಕ್ ನೀವು ಎನ್ವಿರಾನ್ಮೆಂಟ್ ಕಂಟ್ರೋಲ್ ಮಾಡ್ತಿಲ್ಲ ಅನ್ನೋ ರೀತಿ. ಐಲೈನ್ ಮೇಲ್ ಹಿಡೋದ್ರಿಂದ ನೀವು ಪವರ್ಫುಲ್ ಮತ್ತೆ ಅವೇರ್ ಕಾಣ್ತೀರಾ. ಥರ್ಡ್, ನ್ಯಾಚುರಲ್ ಆರ್ಮ್ ಸ್ವಿಂಗ್. ಗಮನ ಇಡಿ, ಯಾವಾಗೊಂದು ಚಿಕ್ಕ ಪ್ರಾಣಿ ಅಥವಾ ಹುಳ ಭಯದಲ್ಲಿ ಅಥವಾ ಸ್ಟ್ರೆಸ್ ಅಲ್ಲಿ ಇರುತ್ತೋ ಆಗ ಅದು ತನ್ನ ಚಿಕ್ಕದಾಗಿ ಮತ್ತೆ ಸ್ಟಿಫ್ ಮಾಡ್ಕೊಳುತ್ತೆ. ಅದೇ ರೀತಿ ನೀವು ನಿಮ್ಮ ಆರ್ಮ್ಸ್ ಮತ್ತೆ ಶೋಲ್ಡರ್ಸ್ ನ ಫುಲ್ಲಿ ಟೈಟ್ ಇಟ್ಕೊಂಡು ನಡೆದ್ರೆ ಆಗ ನೀವೊಬ್ಬ ವೀಕ್ ಮತ್ತೆ ನರ್ವಸ್ ಕಾಣ್ತೀರಾ. ಹ್ಯಾಂಡ್ಸ್ ನ ಆರ್ಟಿಫಿಷಿಯಲಿ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ನ್ಯಾಚುರಲ್ ಆಗಿ ಅಲ್ಲಾಡ್ಸೋದಕ್ ಬಿಡಿ. ಜಾಸ್ತಿ ಡ್ರಾಮ್ಯಾಟಿಕ್ ತರ ಅಥವಾ ಸ್ಟಿಫ್ ಇರಬಾರ್ದು. ಫೋರ್ತ್, ವಾಕಿಂಗ್ ಸ್ಪೀಡ್. ಅಷ್ಟು ಫಾಸ್ಟ್ ಆಗಿ ಓಡಬೇಡಿ, ನೀವು ಲೇಟ್ ಆಗಿರೋ ರೀತಿ ಕಾಣೋ ತರ. ಅಥವಾ ಅಷ್ಟು ಸ್ಲೋ ಆಗಿ ಹೋಗ್ಬೇಡಿ, ನಿಮ್ಮ ಒಳಗೆ ಎನರ್ಜಿನೇ ಇಲ್ಲ ಅನ್ನೋ ರೀತಿ. ಬ್ಯಾಲೆನ್ಸ್ ಸ್ಪೇಸ್ ಇಡಿ, ಅದು ನಿಮ್ಮನ್ನ ತೋರಿಸೋದು ನೀವು ಫುಲ್ಲಿ ಕಂಟ್ರೋಲ್ ಅಲ್ಲಿ ಇದ್ದೀರಾ ಅನ್ನೋ ರೀತಿ. ಯಾವಾಗ ನೀವು ಸ್ಟ್ರೇಟ್ ಪೋಸ್ಚರ್, ರಿಲ್ಯಾಕ್ಸ್ ಶೋಲ್ಡರ್ಸ್ ಮತ್ತೆ ಐ ಕಾಂಟ್ಯಾಕ್ಟ್ ಮತ್ತೆ ನ್ಯಾಚುರಲ್ ರಿದಮ್ ಜೊತೆ ವಾಕ್ ಮಾಡ್ತಿರೋ ಆಗ ನೀವು ಒಂದು ಶಬ್ದನೂ ಹೇಳ್ದೆ ಜನ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ. ವಾಕಿಂಗ್ ಒಂದು ಚಿಕ್ಕ ವಿಷಯ ಅನ್ಸ್ಬೋದು, ಆದ್ರೆ ಇದೇ ನಿಮ್ಮ ಮೊದಲ ಇಂಟ್ರೊಡಕ್ಷನ್ ಇರುತ್ತೆ ಜಗತ್ತಿನ ಮುಂದೆ. ಈಗ ಮಾತಾಡೋಣ ಆ ಮಿಸ್ಟೇಕ್ಸ್ ಬಗ್ಗೆ. ಅದನ್ನ ನೀವು ಅವಾಯ್ಡ್ ಮಾಡಬೇಕಿರೋದು. ಫಸ್ಟ್, ಬಗ್ಗಿ ನಡೆಯೋದು. ಯಾವಾಗ ನಿಮ್ಮ ಬ್ಯಾಕ್ ಬೆಂಡ್ ಆಗಿ ಶೋಲ್ಡರ್ಸ್ ಬಿದ್ದಿರುತ್ತೋ ಆಗ ಕ್ಲಿಯರ್ ಮೆಸೇಜ್ ಹೋಗುತ್ತೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ. ಸೆಕೆಂಡ್ ಮಿಸ್ಟೇಕ್, ಹ್ಯಾಂಡ್ಸ್ ಇನ್ ಪಾಕೆಟ್. ಇಮ್ಯಾಜಿನ್ ಮಾಡಿ ನೀವೊಂದು ಹುಡುಗಿ ಹತ್ರ ಹೋಗ್ತಿದ್ದೀರಾ ಮತ್ತೆ ನಿಮ್ಮ ಎರಡು ಕೈ ಪಾಕೆಟ್ ಅಲ್ಲಿದೆ. ಆಗ ನೀವು ಅವಳ ದೃಷ್ಟಿಲಿ ಇನ್ಸ್ಟೆಂಟ್ಲಿ ಶೈ, ನರ್ವಸ್ ಮತ್ತೆ ವೀಕ್ ಕಾಣ್ತೀರಾ. ಕೆಲವು ಸರಿ ಕ್ಯಾಶುವಲ್ ಅನ್ಸುತ್ತೆ, ಆದ್ರೆ ಹೆಚ್ಚು ಪಾಲು ಸಿಚುವೇಶನ್ ಅಲ್ಲಿ ಇದು ನಿಮ್ಮನ್ನ ಕ್ಲೋಸ್ಡ್ ಆಫ್ ಮತ್ತೆ ಡಿಫೆನ್ಸಿವ್ ಕಾಣಿಸುತ್ತೆ. ಥರ್ಡ್, ಎಕ್ಸಾಜುರೇಟೆಡ್ ಮೂವ್ಮೆಂಟ್. ಕೆಲವು ಜನರು ವಾಕ್ ಅಲ್ಲಿ ಅನ್ನೆಸೆಸರಿಯಾಗಿ ಕೈಯಲ್ಲಾಡಿಸ್ತಾರೆ ಅಥವಾ ಅವರು ಓವರ್ ಸ್ಟೈಲ್ ಆಗಿ ಟ್ರೈ ಮಾಡ್ತಾರೆ. ಪ್ರಾಬ್ಲಮ್ ಏನಂದ್ರೆ ಓವರ್ ಆಕ್ಟಿಂಗ್ ನಿಮ್ಮ ನ್ಯಾಚುರಲ್ ಕಾನ್ಫಿಡೆನ್ಸ್ ಖಾಲಿ ಮಾಡುತ್ತೆ ಮತ್ತೆ ನೀವು ಆಗ ಫೇಕ್ ಕಾಣ್ತೀರಾ. ಅದಕ್ಕೆ ಇದನ್ನ ನೆನಪಲ್ಲಿಡಿ. ಸಿಂಪಲ್, ಸ್ಟ್ರೇಟ್ ನ್ಯಾಚುರಲ್ ವಾಕ್ ಎಲ್ಲಕ್ಕಿಂತ ಪವರ್ಫುಲ್ ಇರುತ್ತೆ. ಸ್ಟೆಪ್ 2, ಸ್ಟ್ಯಾಂಡಿಂಗ್. ನಿಮ್ಮ ಬಾಡಿಯ 40ರಿಂದ 50% ಭಾಗ ನಿಮ್ಮ ಕಾಲುಗಳದಿರುತ್ತೆ. ಅದಕ್ಕೆ ನೀವು ಹೇಗ್ ನಡೀತೀರಾ, ಹೇಗೆ ನಿಂತ್ಕೋತೀರಾ ಇದು ತುಂಬಾ ಮ್ಯಾಟರ್ ಆಗುತ್ತೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನ ಡಾಮಿನೆಂಟ್ ಅಥವಾ ವೀಕ್ ಕಾಣಿಸೋದಕ್ಕೆ. ಲೈಕ್ ಯಾವ ತರ ಅಂದ್ರೆ ಏನಾದ್ರೂ ನೀವು ಒಬ್ಬರು ಮುಂದೆ ನಿಮ್ಮ ಫೀಟ್ ಕ್ಲೋಸ್ ಮಾಡಿ, ಹ್ಯಾಂಡ್ಸ್ ಕ್ಲೋಸ್ ಮಾಡಿ ಸೀದಾ ಅಟೆನ್ಷನ್ ಮೋಡಲ್ಲಿ ನಿಂತ್ಕೊಂಡ್ರೆ
ಆಗ ಇದು ವೀಕ್ ಮತ್ತೆ ಸಬ್ಮಿಸಿವ್ ಪೊಸಿಷನ್ ಇರುತ್ತೆ. ಮತ್ತೆ ತುಂಬಾ ಜನರಂತೂ ಯಾವುದೇ ಕಾರಣ ಇಲ್ಲದೆ ತಮ್ಮ ಫೋನ್ ತೆಗೆದು ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಅದು ಅವರನ್ನ ಇನ್ನೂ ಡಿಸ್ಟ್ರಾಕ್ಟೆಡ್ ಮತ್ತೆ ಕೇರ್ಲೆಸ್ ತೋರಿಸುತ್ತೆ. ಆದ್ರೆ ನೀವು ಬೇರೆಯವ್ರ ಮುಂದೆ ಪವರ್ಫುಲ್ ಮತ್ತೆ ಡಾಮಿನೆಂಟ್ ಕಾಣ್ಬೇಕು ಅಂತ ಇದ್ರೆ ಆಗ ನಿಮ್ಮ ಕೈ ಮತ್ತೆ ಕಾಲನ್ನ ಈ ರೀತಿ ಇಡಿ, ನೀವೊಬ್ಬ ಬಾಸ್ ತರ. ಮತ್ತೆ ಇದಕ್ಕೆ ಕೆಲವು ಸಿಂಪಲ್ ನಿಯಮಗಳಿದೆ. ಫಸ್ಟ್, ವೇಟ್ ಡಿಸ್ಟ್ರಿಬ್ಯೂಷನ್. ಸದಾ ನಿಮ್ಮ ವೇಟ್ ನ ಈಕ್ವಲ್ ಇಡಿ ಎರಡು ಕಾಲುಗಳ ಮೇಲೆ. ಏನಾದ್ರೂ ನೀವು ಒಂದೇ ಕಾಲ್ ಮೇಲೆ ವೇಟ್ ಹಾಕಿ ನಿಂತ್ಕೊಂಡ್ರೆ ಆಗ ನೀವು ಲೇಜಿ, ಬೋರ್ಡ್ ಅಥವಾ ಅನ್ಇಂಟ್ರೆಸ್ಟೆಡ್ ಕಾಣ್ತೀರಾ. ಬ್ಯಾಲೆನ್ಸ್ ಸ್ಟ್ಯಾಂಡಿಂಗ್ ನಿಮ್ಮನ್ನ ಇನ್ಸ್ಟೆಂಟ್ಲಿ ಗ್ರೌಂಡೆಡ್ ಮತ್ತೆ ಸ್ಟ್ರಾಂಗ್ ತೋರಿಸುತ್ತೆ. ಸೆಕೆಂಡ್, ಓಪನ್ ಚೆಸ್ಟ್ ಅಂಡ್ ರಿಲ್ಯಾಕ್ಸ್ ಶೋಲ್ಡರ್ಸ್. ಸ್ಟ್ಯಾಂಡಿಂಗ್ ಎಲ್ಲಕ್ಕಿಂತ ದೊಡ್ಡ ಸಿಗ್ನಲ್ ಇರುತ್ತೆ. ಯಾವಾಗ ನಿಮ್ಮ ಚೆಸ್ಟ್ ಸ್ವಲ್ಪ ಓಪನ್ ಇದ್ದು ಶೋಲ್ಡರ್ಸ್ ರಿಲ್ಯಾಕ್ಸ್ಡ್ ಇದ್ರೆ ಆಗ ನೀವು ಪವರ್ಫುಲ್ ಮತ್ತೆ ಅಪ್ರೋಚಬಲ್ ಕಾಣಿಸ್ತೀರಾ. ಕ್ಲೋಸ್ ಚೆಸ್ಟ್ ಅಥವಾ ಫೋಲ್ಡ್ ಆಗಿರೋ ಆರ್ಮ್ಸ್ ನಿಮ್ಮನ್ನ ಇನ್ಸೆಕ್ಯೂರ್ ಮತ್ತೆ ಡಿಫೆನ್ಸಿವ್ ತೋರಿಸುತ್ತೆ. ಥರ್ಡ್, ಸ್ಟೇಬಲ್ ಹ್ಯಾಂಡ್ಸ್ ಪೊಸಿಷನ್. ಜನ ಸಾಮಾನ್ಯವಾಗಿ ನಿಂತ್ಕೊಳ್ಬೇಕಾದ್ರೆ ಕನ್ಫ್ಯೂಸ್ ಆಗ್ತಾರೆ ಕೈನ ಹೇಗೆ ಇಡಬೇಕು ಅಂತ. ಸಿಂಪಲ್ ರೂಲ್, ಕೈನ ನ್ಯಾಚುರಲ್ ಇಡಿ ಅಥವಾ ಸೈಡ್ ಅಲ್ಲಿ ಲೂಸ್ ಇಲ್ಲ ಮುಂದೆ ಲೈಟ್ಲಿ ಕ್ಲೋಸ್. ಕೈನ ಪಾಕೆಟ್ ಅಲ್ಲಿ ಇಡೋದು ಅವಾಯ್ಡ್ ಮಾಡಿ. ಕೈಯಿಂದ ಆಟ ಆಡೋದು ಅವಾಯ್ಡ್ ಮಾಡಿ, ಯಾಕಂದ್ರೆ ಇದೆಲ್ಲ ನಿಮ್ಮ ನರ್ವಸ್ನೆಸ್ ತೋರಿಸುತ್ತೆ. ಫೋರ್ತ್, ಹೆಡ್ ಪೊಸಿಷನ್. ಯಾವ ತರ ಒಂದು ಬಿಯರ್ ತನ್ನ ದೊಡ್ಡದಾಗಿ ತೋರಿಸ್ಕೊಳ್ಳೋದಕ್ಕೆ ತನ್ನ ಎರಡು ಕಾಲಲ್ಲಿ ನಿಂತ್ಕೊಳ್ಳುತ್ತೋ ಅದೇ ರೀತಿ ನೀವೇ ಹೆಡ್ ಅಪ್ರೈಟ್ ಇಡಿ. ಸ್ವಲ್ಪ ನ್ಯಾಚುರಲ್ ಆಗಿ ಬರಲಿ. ಜಾಸ್ತಿ ಕೆಳಗಿಟ್ಟಿರೋದು ನಿಮ್ಮನ್ನ ಸಬ್ಮಿಸಿವ್ ತೋರಿಸುತ್ತೆ, ಮತ್ತೆ ಜಾಸ್ತಿ ಮೇಲಿಡೋದು ನಿಮ್ಮನ್ನ ಆರೋಗಂಟ್ ಆಗಿ. ಬ್ಯಾಲೆನ್ಸ್ ಹೆಡ್ ಪೊಸಿಷನ್ ನಿಮ್ಮನ್ನ ಕಾನ್ಫಿಡೆಂಟ್ ಮತ್ತೆ ಕಾಮ್ ಆಗಿ ತೋರಿಸುತ್ತೆ. ಈಗ ಮಾತಾಡೋಣ ಕೆಲವು ಕಾಮನ್ ಮಿಸ್ಟೇಕ್ಸ್ ಬಗ್ಗೆ. ಮಿಸ್ಟೇಕ್ ನಂಬರ್ 1, ಕ್ಲೋಸ್ಡ್ ಆರ್ಮ್ಸ್. ಇದು ಇದಕ್ಕಿಂತ ಕಾಮನ್ ಮಿಸ್ಟೇಕ್ ಇದೆ. ಯಾವಾಗ ನೀವು ಆರ್ಮ್ಸ್ ಕ್ಲೋಸ್ ಮಾಡಿ ನಿಂತ್ಕೋತಿರೋ ಆಗ ಮೆಸೇಜ್ ಹೋಗುತ್ತೆ ನೀನು ಕ್ಲೋಸ್ಡ್ ಆಫ್ ಅಥವಾ ನೀನು ಕಂಫರ್ಟ್ ಝೋನ್ ಅಲ್ಲಿ ಇದೆಯಾ ಅಂತ. ಗ್ರೂಪ್ ಕಾನ್ವರ್ಸೇಷನ್ ಅಲ್ಲಿ ಇದು ನಿಮ್ಮನ್ನ ಡಿಫೆನ್ಸಿವ್ ತೋರಿಸುತ್ತೆ. ಅಂಡ್ ಮಿಸ್ಟೇಕ್ ನಂಬರ್ 2, ಶಿಫ್ಟಿಂಗ್ ಟೂ ಮಚ್. ಜನ ಯಾವಾಗ ಕಂಟಿನ್ಯೂಸ್ಲಿ ಒಂದು ಕಾಲಿಂದ ಬೇರೆ ಕಾಲ್ ಮೇಲೆ ತಮ್ಮ ಭಾರನ ಶಿಫ್ಟ್ ಮಾಡ್ತಾರೋ ಆಗನ್ಸುತ್ತೆ ಅವರು ಇಂಪೇಷಂಟ್ ಮತ್ತೆ ಆಂಕ್ಷಿಯಸ್ ಅಂತ. ನೆನಪಿಡೋ, ಸ್ಟಿಲ್ನೆಸ್ ಇಸ್ ಈಕ್ವಲ್ ಟು ಕಾನ್ಫಿಡೆನ್ಸ್. ಮಿಸ್ಟೇಕ್ 3, ಲೀನಿಂಗ್ ಆನ್ ವಾಲ್ಸ್ ಆರ್ ಆಬ್ಜೆಕ್ಟ್ಸ್. ಯಾವ್ದಾದ್ರು ವಾಲ್, ಟೇಬಲ್ ಅಥವಾ ಚೇರ್ ಮೇಲೆ ಲೀನ್ ಆಗೋದು ನಿಮ್ಮನ್ನ ಕ್ಯಾಶುವಲ್ ಮತ್ತೆ ಕೇರ್ಲೆಸ್ ತೋರಿಸುತ್ತೆ. ಇದನ್ನ ಎಸ್ಪೆಷಲಿ ಫಾರ್ಮಲ್ ಸಿಚುವೇಶನ್ ಅಲ್ಲಿ ಅವಾಯ್ಡ್ ಮಾಡಬೇಕು. ಸದಾ ನೆನ್ಪಿಡಿ, ಬ್ಯಾಲೆನ್ಸ್ ಸ್ಟ್ಯಾನ್ಸ್, ಓಪನ್ ಪೋಸ್ಚರ್ ಮತ್ತೆ ಕಾಮ್ ಸ್ಟಿಲ್ನೆಸ್ ನಿಮ್ಮನ್ನ ಆಟೋಮೆಟಿಕಲಿ ಪವರ್ಫುಲ್ ತೋರಿಸುತ್ತೆ. ಸ್ಟೆಪ್ 3, ಸಿಟ್ಟಿಂಗ್. ಈಗ ನೀವು ಒಬ್ಬ ಆಲ್ಫಾ ಮೇಲ್ ತರ ನಡೆಯೋದು ಮತ್ತೆ ನಿಲ್ಲೋದು ಅಂತ ಕಲ್ತ್ರಿ. ಆದ್ರೆ ನೀವು ನಿಮ್ಮ ಸಿಟ್ಟಿಂಗ್ ಪೊಸಿಷನ್ ಮೇಲೆ ಗಮನ ಕೊಡ್ಲಿಲ್ಲ ಅಂದ್ರೆ ಆಗ ನಿಮ್ಮ ಎಲ್ಲಾ ಶ್ರಮ ನೀರಲ್ಲಿ ಹೋಗುತ್ತೆ. ಅದಕ್ಕೆ ಕೂತ್ಕೋಬೇಕಾದ್ರೆ ಈ ರೀತಿ ಕೂತ್ಕೊಳ್ಳಿ, ಲೈಕ್ ನೀವೇ ಎಲ್ಲರ ಬಾಸ್ ತರ, ಫುಲ್ಲಿ ರಿಲ್ಯಾಕ್ಸ್ ಅಂಡ್ ಕಾನ್ಫಿಡೆಂಟ್ ಜೊತೆ. ಮತ್ತೆ ಇದನ್ನ ಮಾಡೋದಕ್ಕೆ ಮುಂದೆ ತುಂಬಾ ಪವರ್ಫುಲ್ ಪೋಸ್ಟರ್ಸ್ ಇದೆ. ಫಸ್ಟ್, ಸಿಟ್ ಅಪ್ರೈಟ್ ವಿತ್ ಬ್ಯಾಕ್ ಸಪೋರ್ಟ್. ಸೀದಾ ಕೂತ್ಕೊಳ್ಳಿ, ಬ್ಯಾಕ್ ನ ಚೇರ್ ಸಪೋರ್ಟ್ ಅಲ್ಲಿ ಇಡಿ. ಈ ಪೋಸ್ಟರ್ಸ್ ನಿಮ್ಮನ್ನ ಅಲರ್ಟ್ ಮತ್ತೆ ಅಟೆಂಟಿವ್ ತೋರಿಸುತ್ತೆ. ಬಗ್ಗಿ ಕೂತ್ಕೊಳ್ಳೋದು ನಿಮ್ಮನ್ನ ಬೋರ್ಡ್ ಅಂಡ್ ವೀಕ್ ತೋರಿಸುತ್ತೆ. ಸೆಕೆಂಡ್, ಫೀಟ್ ಫರ್ಮ್ ಆನ್ ದ ಗ್ರೌಂಡ್. ಕಾಲನ್ನ ಸದಾ ಫರ್ಮ್ಲಿ ಗ್ರೌಂಡ್ ಅಲ್ಲಿ ಇಡಿ. ಕಾಲು ಅಲ್ಲಾಡಿಸೋದು ಅಥವಾ ಪದೇ ಪದೇ ಫೋಲ್ಡ್ ಅನ್ಫೋಲ್ಡ್ ಮಾಡೋದು ನಿಮ್ಮನ್ನ ರೆಸ್ಟ್ಲೆಸ್ ತೋರಿಸುತ್ತೆ. ಸ್ಟೇಬಲ್ ಫೀಟ್ ಅಂದ್ರೆ ಸ್ಟೇಬಲ್ ಇಂಪ್ರೆಷನ್. ಥರ್ಡ್, ಓಪನ್ ಪೋಸ್ಚರ್ ವಿತ್ ಹ್ಯಾಂಡ್ಸ್. ಕೈನ ಕಂಫರ್ಟಬಲ್ ಟೇಬಲ್ ಮೇಲೆ ಇಡಿ ಅಥವಾ ತೊಡೆ ಮೇಲೆ ರಿಲ್ಯಾಕ್ಸ್ ಪೊಸಿಷನ್ ಅಲ್ಲಿ. ಓಪನ್ ಪೋಸ್ಚರ್ ನಿಮ್ಮನ್ನ ಅಪ್ರೋಚಬಲ್ ಅಂಡ್ ಕಾನ್ಫಿಡೆಂಟ್ ಮಾಡುತ್ತೆ. 4, ಸ್ಲೈಟ್ ಲೀನ್ ಫಾರ್ವರ್ಡ್. ಕಾನ್ವರ್ಸೇಷನ್ ನಡುವೆ ಸ್ವಲ್ಪ ಮುಂದೆ ಬಗ್ಗಿರೋದು ಇದನ್ನ ತೋರಿಸುತ್ತೆ ನೀವು ಅವರಲ್ಲಿ ಇಂಟ್ರೆಸ್ಟೆಡ್ ಅಂಡ್ ಎಂಗೇಜ್ಡ್ ಇದ್ದೀರಾ ಅಂತ. ಆದ್ರೆ ಜಾಸ್ತಿ ಬಗ್ಗೋದು ಓವರ್ ಈಗರ್ ಕಾಣಿಸುತ್ತೆ. ಈ ಪೋಸ್ಚರ್ ಅಲ್ಲಿ ಇರಬೇಕಾದ್ರೆ ಸದಾ ನಿಮ್ಮ ಫೇಸ್ ಮೇಲೆ ಸ್ಮೈಲ್ ಇಡಿ. ಇದು ನಿಮ್ಮನ್ನ ಫಿಯರ್ಲೆಸ್ ಅಂಡ್ ಹೈಲಿ ಕಾನ್ಫಿಡೆಂಟ್ ತೋರಿಸುತ್ತೆ. ಈಗ ಮಾತಾಡೋಣ ಯಾವ ಮಿಸ್ಟೇಕ್ಸ್ ನ ನೀವು ಅವಾಯ್ಡ್ ಮಾಡಬೇಕಿರೋದು. ಮಿಸ್ಟೇಕ್ 1, ಸ್ಲೌಚಿಂಗ್. ಬ್ಯಾಕ್ ನ ಬೆಂಡ್ ಮಾಡಿ ಕೂತ್ಕೊಳ್ಳೋದು ನಿಮ್ಮನ್ನ ಲೇಜಿ ಮತ್ತೆ ಡಿಮೋಟಿವೇಟೆಡ್ ತೋರಿಸುತ್ತೆ. ಮಿಸ್ಟೇಕ್ 2, ಕ್ರಾಸ್ಡ್ ಆರ್ಮ್ಸ್ ಅಂಡ್ ಲೆಗ್ಸ್. ಕ್ರಾಸ್ ಆರ್ಮ್ಸ್ ಮತ್ತೆ ಟೈಟ್ ಆಗಿ ಫೋಲ್ಡ್ ಆಗಿರೋ ಲೆಗ್ಸ್ ನಿಮ್ಮನ್ನ ಡಿಫೆನ್ಸಿವ್ ಮತ್ತೆ ಕ್ಲೋಸ್ಡ್ ಆಫ್ ತೋರಿಸುತ್ತೆ. ಮಿಸ್ಟೇಕ್ 3, ಫಿಜಿಟಿಂಗ್ ವಿತ್ ಹ್ಯಾಂಡ್ಸ್ ಅಂಡ್ ಫೀಟ್. ಪೆನ್ ಅಲಾಡ್ಸೋದು, ಕಾಲ್ ಅಲಾಡ್ಸೋದು ಅಥವಾ ಉಗುರು ಕೊಚ್ಚೋದು ಇದೆಲ್ಲ ನಿಮ್ಮ ನರ್ವಸ್ನೆಸ್ ನ ತೋರಿಸ್ತಿರುತ್ತೆ. ಮಿಸ್ಟೇಕ್ ನಂಬರ್ 4, ಲೇನಿಂಗ್ ಟೂ ಬ್ಯಾಕ್. ಚೇರಲ್ಲಿ ಹಿಂದೆ ಹೋಗೋದು, ಕೈ ತಲೆ ಹಿಂದೆ ಇಡೋದು ಇದು ನಿಮ್ಮನ್ನ ಓವರ್ ಕ್ಯಾಶುವಲ್ ಮತ್ತೆ ಕೇರ್ಲೆಸ್ ತೋರಿಸುತ್ತೆ. ಆದ್ರೆ ನೆನ್ಪಲ್ಲಿಡಿ, ಈ ಬಾಡಿ ಪೋಸ್ಟರ್ಸ್ ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಯೂಸ್ ಮಾಡಬೇಡಿ. ಇಲ್ಲ ಅಂದ್ರೆ ಇದು ನಿಮ್ಮನ್ನ ಆರೋಗ್ಯಂಟ್ ತೋರಿಸಬಹುದು. ಅಂದ್ರೆ ಸೀದಾ ಕೂತ್ಕೊಳ್ಳಿ, ಕಾಲ್ನ ಸ್ಟೇಬಲ್ ಆಗಿಡಿ, ಕೈ ನ್ಯಾಚುರಲ್ ಪೊಸಿಷನ್ ಅಲ್ಲಿ ಮತ್ತೆ ಬಾಡಿ ಸ್ಲೈಟ್ಲಿ ಎಂಗೇಜ್ಡ್. ಈ ಸಿಂಪಲ್ ಟಿಪ್ಸ್ ನಿಮ್ಮನ್ನ ಆಟೋಮ್ಯಾಟಿಕಲಿ ಕಾನ್ಫಿಡೆಂಟ್, ಫೋಕಸ್ ಮತ್ತೆ ಪವರ್ಫುಲ್ ತೋರಿಸುತ್ತೆ. ಲಾಸ್ಟ್ ಸ್ಟೆಪ್, ಹ್ಯಾಂಡ್ ಮೂವ್ಮೆಂಟ್. ಈಗ ಕೊನೆಯದು ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಇರೋದು ಹ್ಯಾಂಡ್ ಮೂವ್ಮೆಂಟ್ಸ್. ಇದು ಎಷ್ಟು ಪವರ್ಫುಲ್ ಅಂದ್ರೆ ಇದು ನಿಮ್ಮ ಯಾವುದೇ ಮಾತನ್ನು ಕೂಡ 50% ಹೆಚ್ಚು ಎಫೆಕ್ಟಿವ್ ಮತ್ತೆ ಇಂಪ್ಯಾಕ್ಟ್ಫುಲ್ ಮಾಡಬಹುದು. ಅದಕ್ಕೆ ಪ್ರತಿಯೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಪಾಲಿಟಿಷಿಯನ್ ಅಂಡ್ ಇನ್ಫ್ಲುಯೆನ್ಸರ್ ಈ ಬಾಡಿ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾರೆ ಅವರ ಮಾತುಗಳನ್ನ ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ತೋರಿಸೋದಕ್ಕೆ. ಇದಕ್ಕೆ ಮುಖ್ಯವಾಗಿ 4 ಹ್ಯಾಂಡ್ ಪೋಸ್ಟರ್ಸ್ ಇದೆ. ಫಸ್ಟ್, ದ ಪಾಯಿಂಟ್. ಯಾವಾಗ ನೀವು ಮಾತಾಡಬೇಕಾದ್ರೆ ಇಂಪಾರ್ಟೆನ್ಸ್ ತೋರಿಸಬೇಕು ಅಂತ ಇರ್ತಿರೋ ಆಗ ಒಂದು ಬೆರಳು ತೋರ್ಸ ಹೇಳಿ, ಆದ್ರೆ ಕಾಮ್ ಆಗಿ ಕಂಟ್ರೋಲ್ ಜೊತೆ ಇರಲಿ. ಅಗ್ರೆಸಿವ್ ತೋರಿಸೋದು ಅವಾಯ್ಡ್ ಮಾಡಿ, ಇಲ್ಲ ಅಂದ್ರೆ ರೂಡ್ ಕಾಣ್ತೀರಾ. ಸೆಕೆಂಡ್, ಸ್ವಿಫ್ಟ್ ಕಟ್ಸ್. ಯಾವಾಗ ನಿಮ್ಮ ಕೈಯಿಂದ ಸೈಡ್ ಕಟ್ಸ್ ಈ ರೀತಿ ಮೋಷನ್ ಬರುತ್ತೋ ಆಗ ಅನ್ಸುತ್ತೆ ನೀವು ನಿಮ್ಮ ವರ್ಡ್ಸ್ ನ ಶಾರ್ಪ್ ಮತ್ತೆ ಸೀರಿಯಸ್ ಮಾಡ್ತಿದ್ದೀರಾ.
ಇದರ ಯೂಸ್ ನ ಕೇವಲ ಇಂಪಾರ್ಟೆಂಟ್ ಲೈನ್ಸ್ ಮೇಲೆ ಮಾಡಿ. ಥರ್ಡ್, ಫ್ರೇಮ್. ಎರಡು ಕೈಯಿಂದ ಒಂದು ಇನ್ವಿಸಿಬಲ್ ಫ್ರೇಮ್ ಮಾಡೋದು ಲೈಕ್ ನೀವು ನಿಮ್ಮ ಮಾತನ್ನ ಹೈಲೈಟ್ ಮಾಡ್ತಿರೋ ತರ. ಈ ಪೋಸ್ಚರ್ ನಿಮ್ಮನ್ನ ಎಂಗೇಜಿಂಗ್ ಮತ್ತೆ ಎಕ್ಸ್ಪ್ರೆಸಿವ್ ತೋರಿಸುತ್ತೆ. ಫೋರ್ತ್, ಸ್ಟೀಪಲ್ ಹ್ಯಾಂಡ್ಸ್. ಯಾವಾಗ ನೀವು ಎರಡು ಕೈಗಳ ಬೆರಳು ಸೇರಿಸಿ ಸ್ಟೀಪಲ್ ಮಾಡ್ತಿರೋ ಆಗ ಸಿಗ್ನಲ್ ಹೋಗುತ್ತೆ ನೀವು ಕಾಮ್, ಇನ್ ಕಂಟ್ರೋಲ್ ಮತ್ತೆ ಇಂಟೆಲಿಜೆಂಟ್ ಇದೀರಾ ಅಂತ. ಲೀಡರ್ಸ್ ಅಂಡ್ ಸ್ಪೀಕರ್ಸ್ ಸಾಮಾನ್ಯವಾಗಿ ಪೋಸ್ಚರ್ಸ್ ಯೂಸ್ ಮಾಡ್ತಾರೆ. ಈಗ ಏನೇನು ನೀವು ಅವಾಯ್ಡ್ ಮಾಡ್ಬೇಕಿರೋದು. ಮಿಸ್ಟೇಕ್ 1, ಕ್ಲಾಪಿಂಗ್ ಹ್ಯಾಂಡ್ಸ್ ಟೈಟ್ಲಿ. ಜಾಸ್ತಿ ಟೈಟ್ ಈ ರೀತಿ ಮಾಡೋದು ನಿಮ್ಮನ್ನ ಆಂಕ್ಷಿಯಸ್ ಮತ್ತೆ ನರ್ವಸ್ ತೋರಿಸುತ್ತೆ. ಮಿಸ್ಟೇಕ್ 2, ಹಿಡನ್ ಹ್ಯಾಂಡ್. ಪಾಕೆಟ್ ಒಳಗೆ ಹಾಕೋದು ಅಥವಾ ಟೇಬಲ್ ಕೆಳಗಿಡೋದು. ಇದು ನಿಮ್ಮ ಕ್ರೆಡಿಬಿಲಿಟಿನ ಕಡಿಮೆ ಮಾಡುತ್ತೆ. ಮಿಸ್ಟೇಕ್ 3, ಫಿಜಿಟಿಂಗ್. ಪೆನ್ ತಿರುಗಿಸೋದು, ಬೆರಳು ಜೊತೆ ಆಡೋದು, ನೇಲ್ ಕಚ್ಚೋದು, ಇದೆಲ್ಲ ನಿಮ್ಗೆ ರೆಸ್ಟ್ಲೆಸ್ ತೋರಿಸುತ್ತೆ. ಮಿಸ್ಟೇಕ್ 4, ಓವರ್ ಜೆಸ್ಚರ್ ಫ್ಲಡಿಂಗ್. ಪ್ರತಿಯೊಂದು ಮಾತಿಗೆ ಜಾಸ್ತಿ ಕೈಗಳನ್ನ ಅಲ್ಲಾಡಿಸ್ತಿರೋದು ನಿಮ್ಮನ್ನ ಅನ್ಕಂಟ್ರೋಲ್ಡ್ ಅಂಡ್ ಚೈಲ್ಡಿಶ್ ತೋರಿಸುತ್ತೆ. ನೆನಪಿಡಿ, ಕೈ ಒಂದು ಲಾಂಗ್ವೇಜ್ ತರ ಇರುತ್ತೆ. ಪಾಯಿಂಟ್, ಚಾಪ್, ಫ್ರೇಮ್ ಮತ್ತೆ ಸ್ಟೀಪಲ್ ಅದನ್ನ ಪವರ್ಫುಲ್ ತೋರಿಸೋದು. ಅಲ್ಲೇ ಬದಲಿಗೆ ಹೈಡಿಂಗ್, ಫಿಜಿಟಿಂಗ್ ಮತ್ತೆ ಓವರ್ ಯೂಸ್ ಅದನ್ನ ವೀಕ್ ಮಾಡೋದು. ಇದೇ ಎಲ್ಲ ಸ್ಟೆಪ್ಸ್ ನ ಯೂಸ್ ಮಾಡಿ ನಿಮ್ಮನ್ನ ನೀವು ಯಾವುದೇ ಎನ್ವಿರಾನ್ಮೆಂಟ್ ಅಲ್ಲೂ ನಿಮ್ಮನ್ನ ಒಂದು ಆಲ್ಫಾ ಮೇಲ್ ತರ ಪ್ರೆಸೆಂಟ್ ಮಾಡಬಹುದು. ಏನಾದ್ರೂ ಈ ವಿಡಿಯೋ ನಿಮ್ಮ ಲೈಫ್ ಅಲ್ಲಿ ಸ್ವಲ್ಪನಾದ್ರೂ ಗ್ರೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ ಹಾಗೆ ವಿಡಿಯೋಗೆ ಒಂದು ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಟಾಪ್ ಲೆವೆಲ್ ವಿಡಿಯೋಸ್ ನಿಮ್ಮಿಂದ ಮಿಸ್ ಆಗದೆ ನಿಮ್ಗೆ ಮೊದಲು ಸಿಗೋದಕ್ಕೆ. ಆದ್ರೆ ಏನಾದ್ರೂ ನಿಮ್ಮ ವಯಸ್ಸು 13ರಿಂದ 25 ಇದ್ರೆ ಆಗೊಬ್ಬ ಮೆಂಟಲಿ, ಫಿಸಿಕಲಿ, ಇಮೋಷನಲಿ ರಾಕ್ಷಸನಾಗೋದಕ್ಕೆ ಈ ವಿಡಿಯೋನ ತಪ್ಪದೆ ನೋಡಿ.